ನಮಸ್ಕಾರ, ನಾನು ಶುಭಾ. ಕ್ಯಾರಿ ಬ್ಯಾಗ್ ತಗೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಈ ಥರ ಯಾವುದನ್ನ ಕ್ಯಾರಿ ಬ್ಯಾಗು ಅಂದರೆ ನಮ್ಮ ಮನೇಲಿ ಬೇರೆ ಕಲರ್ ಇದೆ ಅಂತಂದರೆ ಬೇರೆ ಕಲರೇ ತಗೊಳ್ಳಿ, ಪರವಾಗಿಲ್ಲ. ನನ್ನ ಹತ್ರ ಇದ್ದಿದ್ದು ಇದೇ ಕಲರೇ. ಇದನ್ನು ಮೊದಲು ತಿರುಗಿಸ್ಬಿಟ್ಟು ಮತ್ತೆ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಸೇಮ್ 3 ಸ್ಟೆಪ್ಸ್ ಬರಬೇಕು. ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೊಬಿಡಿ. ಸ್ಕೆಚ್ ಪೆನ್ನಲ್ಲಿ ಇಲ್ಲ ಪೆನ್ನಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿ ಅಂತ ಮಾರ್ಕ್ ಮಾಡ್ತಾ ಇರೋದು. ಇಲ್ಲ ಅಂದರೆ ಹಂಗೆ ಫೋಲ್ಡ್ ಮಾಡ್ತೀವಿ ಅಂದರೆ ಫೋಲ್ಡ್ ಮಾಡ್ಕೋಬೋದು. ಮತ್ತು ಈ ಥರ ಈ ಕಡೆಗೆ ತಿರುಗಿಸ್ಕೊಂಡು ನೋಡಿ, ಒಂದು ಸತಿ ಫೋಲ್ಡ್ ಮಾಡಿದೆ. ಫಸ್ಟ್ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ಒಂದು ಸತಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಸತಿ ಕೆಳಗಡೆ ಇರುತ್ತಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿಬಿಡ್ಬೇಕು. ಮತ್ತು ಲಾಸ್ಟ್ ಎಡ್ಜಸ್ ಇರುತ್ತೆ ನೋಡಿ, ಒಂದು ಬೆರಳಲ್ಲಿ ನೀವು ಫೋಲ್ಡ್ ಮಾಡಿರೋ ಹತ್ರ, ಮಾರ್ಕ್ ಮಾಡಿರೋ ಹತ್ರ ಟೈಟಾಗಿ ಈ ಥರ ಹಿಡ್ಕೋಬೇಕು ನೋಡಿ. ಮಾರ್ಕ್ ಮಾಡಿರೋ ಹತ್ರಗೆ ಫೋಲ್ಡ್ ಮಾಡಿದ್ದೀನಿ. 2 ಬೆರಳಲ್ಲಿ ಈ ಥರ ಹಿಡ್ಕೊಂಡು ಸೈಡ್ ಎಡ್ಜಸ್ನು ಒಳಗಡೆಗೆ ತಗೊಬಿಡಿ ನೋಡಿ. ಒಳಗಡೆಗೆ ತಗೊಬಿಟ್ಟು ಮತ್ತು ಕಾರ್ಬೋರ್ಡ್ ಶೀಟ್ ಬಾಕ್ಸ್ ಅಂತೂ ಇರುತ್ತೆ. ನಂದು ಚಪ್ಪಲಿ ಬಾಕ್ಸ್ ಇತ್ತು, ಇದರಲ್ಲಿ ಕಟ್ ಮಾಡ್ಕೊಂಡಿದ್ದೆ ನಾನು. ನಿಮ್ಮ ಮನೇಲಿ ಕಾರ್ಬೋರ್ಡ್ ಶೀಟ್ ಬಾಕ್ಸಸ್ ಯಾವುದನ್ನ ಇರಲಿ, ಅದರಲ್ಲಿ 4 ಪೀಸ್ ಕಟ್ ಮಾಡ್ಕೋಬೇಕು. 4 ಸೈಡಲ್ಲಿ ಇಡಬೇಕು ನೋಡಿ. ಇನ್ನು ಆ ಕಡೆ ಈ ಕಡೆನೂ ಇಟ್ಬಿಡಿ ನೋಡಿ. ಎಲ್ಲ ಕಡೆ ಇಟ್ಬಿಟ್ಟು ಮತ್ತೆ ತಿರುಗಿಸ್ಕೋಬೇಕು. ಟೈಟಾಗಿ ಈ ಥರ ಇಟ್ಬಿಟ್ಟು ಮತ್ತೆ ತಿರುಗಿಸ್ಬಿಟ್ಟು ಕೆಳಗಡೆ ಕೂಡ ಒಂದು ಕಾರ್ಬೋರ್ಡ್ ಶೀಟ್ ಬಾಕ್ಸ್ ಕಟ್ ಮಾಡಿಬಿಟ್ಟು ಇಟ್ಬಿಡಬೇಕು. ಇದು ಡಿಫ್ರೆಂಟಾಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕೆಳಗಡೆ ಇದನ್ನು ದೊಡ್ಡದಾಗಿ ಇನ್ನೂ ನಿಮ್ಮದು ಕ್ಯಾರಿ ಬ್ಯಾಗ್ ಇನ್ನೂ ದೊಡ್ಡದಾಗಿದೆ ಅಂದರೆ ಇನ್ನೂ ದೊಡ್ಡದಾಗಿ ಬೇಕಾದರೆ ಮಾಡ್ಕೋಬೋದು. ಇವಾಗ ಚಿಕ್ಕ ಚಿಕ್ಕ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿಸಾಕೋ ಬದಲು ಇದರೊಳಗಡೆ ನೀಟಾಗಿ ಇಟ್ಬಿಡ್ಬೋದು. ಸೆಕೆಂಡ್ ಟಿಪ್ಸು, ನಾನು ಪಾಲಿಥೀನ್ ಕವರ್ ತಗೊಂಡಿದ್ದೀನಿ. ಇವಾಗೇನೋ ಪಾಲಿಥೀನ್ ಕವರ್ ಕೊಡ್ತಾಯಿಲ್ಲ, ಫಸ್ಟ್ ಕೊಡ್ತಾ ಇದ್ರಲ್ಲ. ನಾನು ಫೋಲ್ಡ್ ಮಾಡ್ದಂಗೆ ಫೋಲ್ಡ್ ಮಾಡಿಬಿಟ್ಟು ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಡಿ. ಮತ್ತು ಉದ್ದುದ್ದ ಕಟ್ ಮಾಡ್ಕೋಬೇಕು. ನಾನು ಗ್ರೀನ್ ಮತ್ತು ಯೆಲ್ಲೋ ತಗೊಂಡಿದ್ದೀನಿ. ಇದು 2 ಡಬಲ್ ಕಲರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ನಿಮ್ಮ ಹತ್ರ ವೈಟು ಬ್ಲ್ಯಾಕ್ ಹಂಗಿದ್ರೆ ಅದನ್ನೇ ತಗೊಳ್ಳಿ. ಮತ್ತು ಈ ಥರ ಓಪನ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಓಪನ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಡಿ. ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಓಪನ್ ಮಾಡಿ. ಇದು ಗಂಟಾಗುತ್ತೆ ನೋಡಿ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರ ಒಂದಕ್ಕೊಂದು ಗಂಟು ಹಾಕ್ಕೊಂಡು ಹೋಗ್ತಾ ಇರಬೇಕು ನೋಡಿ. ಈ ಥರ ಗಂಟು ನಾನು ಯೆಲ್ಲೋ ಮತ್ತು ಗ್ರೀನ್ 2 ಮಾಡಿ ಇಟ್ಬಿಟ್ಟಿದ್ದೀನಿ. ವೇಸ್ಟ್ ಬಾಟಲ್ದು ಕೆಳಗಡೆ ಭಾಗ ಕಟ್ ಮಾಡಿಕೊಂಡೆ. ನೀವು ವೇಸ್ಟ್ ಬಾಟಲ್ ಅದನ್ನು ಮೇಲೆ ಭಾಗ ಬೇಡ, ಕೆಳಗಡೆ ಭಾಗ ಕಟ್ ಮಾಡ್ಕೊಬಿಡ್ಬೇಕು. ಮತ್ತು ಉದ್ದುದ್ದ ನಾನು ಬೆರಳು ಇಟ್ಬಿಟ್ಟು ನೋಡಿ, ಉದ್ದ ಕಟ್ ಮಾಡಿದ್ದಾದಮೇಲೆ ನಾನು ಬೆರಳು ತೋರಿಸ್ತೀನಿ ನೋಡಿ. ಬೆರಳು ಕರೆಕ್ಟಾಗಿ ಮಾಪ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗಲ್ಲ ಅಂದರೆ ಸ್ಕೇಲಲ್ಲೋ ಟೇಪಲ್ಲೋ ಒಂದು ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡು ಉದ್ದುದ್ದ ಕಟ್ ಮಾಡ್ಕೋಬೋದು. ಕಟ್ ಮಾಡಿದ್ದಾದಮೇಲೆ ನಾವು ಫಸ್ಟೇ ಕಟ್ ಮಾಡಿ ಒಂದಕ್ಕೊಂದು ಜಾಯಿನ್ ಮಾಡಿಟ್ಟಿದ್ವಲ್ಲ ಕವರ್ಗಳು, 2 ಕವರ್ನು ಒಂದರೊಳಗಡೆ ಹಾಕ್ಕೋಬೇಕು. ಮತ್ತು ನೋಡಿ, ಒಂದು ಮನೆ ಆದಮೇಲೆ ಒಂದು ಮನೆ ಸ್ವಲ್ಪ ಟ್ವಿಸ್ಟ್ ಮಾಡಿ, ಒಂದು ಮನೆ ಆದಮೇಲೆ ಒಂದು ಮನೆ. ನಾನು ಗ್ರೀನ್ ಮತ್ತು ಯೆಲ್ಲೋ ತಗೊಂಡಿದ್ದೀನಲ್ಲ, ನೀವು ಗ್ರೀನ್ ಮತ್ತು ಯೆಲ್ಲೋನೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೇಲಿ ಅಕಸ್ಮಾತಾಗಿ ಈ ವೈಟ್ ಇದೆ, ಬ್ಲ್ಯಾಕ್ ಇದೆ, ಆ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮ್ಗೆ ಇಷ್ಟ ಆಗಿದ್ದ ಕಲರ್ ಅಂದರೆ ನಿಮ್ಮ ಮನೇಲಿರೋ ಯಾವುದೇ ಕವರ್ ಆಗಲಿ, 2 ಕಲರ್ ತಗೊಂಡಿದ್ದೀನಿ ನೋಡಿ, ಗ್ರೀನ್ ಮತ್ತು ಯೆಲ್ಲೋ ಅಲ್ಲ. ನೀವು ಯಾವುದೇ ಕವರಲ್ಲೇ ಬೇಕಾದರೂ ಈ ಥರ ಮಾಡ್ಕೋಬೋದು. ಮೇಲೆವರೆಗೂ ಸೇಮ್ ಇದೇ ಥರ ಮಾಡ್ಕೊಂಡು ಬನ್ನಿ. ಎಕ್ಸ್ಟ್ರಾ ಕವರ್ ಕಾಣಿಸ್ತಾ ಇದೆಯಲ್ಲ, ಪೂರ್ತಿ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಒಳಗಡೆಗೆ ಈ ಥರ ಕತ್ತರಿಯಿಂದ ಒಳಗಡೆಗೆ ನೀಟಾಗಿ ಸೇರಿಸ್ಬಿಡಿ. ಇಲ್ಲ ಗ್ಲೂಗನ್ ಹಾಕಿ ಮೆಚ್ಚಿಬಿಡ್ಬೋದು ನೋಡಿ. ಈ ಥರ ಒಳಗಡೆಗೆ ಸೇರಿಸ್ಬಿಟ್ಟಿದ್ದೀನಿ. ಮತ್ತು ಅದೇ ಬಾಟಲಲ್ಲೇ ಇನ್ನೂ ಸ್ವಲ್ಪ ಬಾಟಲ್ನು ಕಟ್ ಮಾಡಿಕೊಂಡೆ ಉದ್ದಕ್ಕೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಆ ಯೆಲ್ಲೋ ಮತ್ತು ಗ್ರೀನ್ ಕಲರ್ದೇ ಕವರ್ ತಗೊಂಡು ಫಸ್ಟು ಗಂಟು ಹಾಕ್ಕೊಬಿಡಬೇಕು. ಮತ್ತು ಈ ಥರ ಸುತ್ತಬೇಕಷ್ಟೆ ನೋಡಿ. ಒಂದು ಸತಿ ಗ್ರೀನ್ ಕಲರ್ ಸುತ್ತಿದ್ದೀರಂದರೆ ಮತ್ತು ಯೆಲ್ಲೋ ಕಲರು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಇದೇ ಥರನೇ ಸುತ್ತಕೊಂಡು ಬರಬೇಕು. ಪೂರ್ತಿ ಅದೆಷ್ಟಿದೆಯೋ ಅಷ್ಟವರೆಗೂ ಇದೇ ಥರ ಸುತ್ಕೊಂಡ್ಬಂದು ಲಾಸ್ಟಲ್ಲಿ 2 ಹಿಡ್ಕೊಂಡು ಗಂಟು ಹಾಕ್ಬಿಡಿ. ಗಂಟು ಹಾಕ್ಬಿಟ್ಮೇಲೆ ನಾವು ಫಸ್ಟೇ ರೆಡಿ ಮಾಡಿಟ್ಟಿದ್ವಲ್ಲ, ಇದಕ್ಕೆ ನೀವು ಬೇಕಾದರೆ ಗ್ಲೂಗನ್ ಹಾಕಿ ಮೆಸ್ಬಿಡ್ಬೋದು. ಇಲ್ಲ ಅಂತಂದರೆ ಸೂಜಿ ದಾರದಲ್ಲಿ ಹೊಲ್ಕೋಬೋದು. ನಾನು ಇದನ್ನು ಸೂಜಿ ದಾರದಲ್ಲೇ ಹೊಲ್ಕೊತಾ ಇದ್ದೀನಿ, ಗಟ್ಟಿಯಾಗಿ ಬಾಳಿಕೆ ಚೆನ್ನಾಗಿ ಬರಲಿ ಅಂತ ನೋಡಿ. ಈ ಥರ ಒಳಗಡೆಗೆ ಈ ಥರ ಇಟ್ಬಿಟ್ಟು ನೀಟಾಗಿ ಬಂದುಬಿಡ್ದೀರಾ ಸೂಜಿ ದಾರದಲ್ಲಿ ಟೈಟಾಗಿ ಹೊಲ್ದುಬಿಡಿ. ಇಲ್ಲ ಗ್ಲೂಗನ್ ಹಾಕಿ ಮೆಸ್ತೀವಿ, ನಮಗೇನು ಸೂಜಿ ದಾರ ಬೇಡ ಅನ್ನೋರು ನಿಮ್ಮ ಇಷ್ಟ. ಗ್ಲೂಗನ್ ಹಾಕಾದರೂ ಮೆಸ್ಸಿ, ಇಲ್ಲ ಸೂಜಿ ದಾರದಲ್ಲಾದರೂ ಹೊಲ್ಕೊಬಿಡಿ. ಇದ್ರ ಒಳಗಡೆಗೆ ನಿಮಗೆ ಬೇಕಾಗಿರೋ ವಸ್ತುಗಳನ್ನೂ ಇಡ್ಬೋದು. ಇವಾಗ ಚಿಕ್ಕ ಚಿಕ್ಕ ಅಂದರೆ ಐಲೈನರು, ಕ್ರೀಮು, ಪೌಡ್ರು ಎಲ್ಲ ನೀಟಾಗಿರುತ್ತೆ ಇದ್ರೊಳಗಡೆ ಇಡೋದ್ರಿಂದ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.